ವಯಸ್ಸಿಗೆ ಮುಂಚೆನೇ ನಮಗೇನಾದರೂ ತಲೆಯಲ್ಲೇನಾದರೂ ಬಿಳಿ ಕೂದಲು ಕಾಣಿಸ್ಕೊಂಡ ತಕ್ಷಣ ಮೊದಲು ಮಾಡೋ ಕೆಲಸ ಕಲರ್ ಹಾಕೊಳ್ಳೋದು ಅಲ್ವಾ. ನಮಸ್ಕಾರ ಎಲ್ರಿಗೂ, ನಾನು ಚೈತ್ರ. ಕನ್ನಡ ತಿಪಾಕ ಶಾಲೆಗೆ ಸ್ವಾಗತ. ನಾನಿವತ್ತು ಯಾವುದೇ ರೀತಿಯಾದ ರೆಸಿಪಿನ ತೋರಿಸ್ತಾ ಇಲ್ಲ. ವಯಸ್ಸಿಗೆ ಮುಂಚೆನೇ ನೆರೆ ಕೂದಲು ಬರೋದು ಇತ್ತೀಚಿಗಿನ ಲೈಫ್ ಸ್ಟೈಲಲ್ಲಿ ಕಾಮನ್ ಆಗೋಗಿದೆ. ನಾನಿವತ್ತು ನೆರೆ ಕೂದಲಿಗೆ ಯಾವ ರೀತಿ ಕಲರ್ ಹಾಕೋಬೇಕು ಅಥವಾ ಕಲರ್ ಹಾಕೊಳ್ಳೋದ್ರಿಂದ ನಮಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ನಾನು ಯಾವಾಗಲೂ ಬಂಜಾರಾಸ್ ಅವರ ಪುಡಿ ಮೆಹಂದಿನೇ ಯೂಸ್ ಮಾಡೋದು. ನೀವು ಬಂಜಾರಾಸ್ನೇ ಬಳಸಬೇಕು ಅಂತ ಏನೂ ಇಲ್ಲ. ನಾನು ರಾತ್ರಿ ಹೊತ್ತೆ ಎಷ್ಟು ಬೇಕೋ ಅಷ್ಟು ಮೆಹಂದಿ ಪುಡಿನ ಹಾಕ್ಕೊಂಡು ನೀರಲ್ಲೇ ಕಲಸಿ ಇಟ್ಕೊಳ್ತೀನಿ. ಈ ರೀತಿ ಪುಡಿ ಮೆಹಂದಿನ ಬಳಸೋದ್ರಿಂದ ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು, ಜೊತೆಗೆ ಕೂದಲಿಗೂ ಕೂಡ ಬಹಳ ಒಳ್ಳೆಯದು ಅಂತಲೇ ಹೇಳ್ಬೋದು. ನಮ್ಮ ಕೂದಲಿಗೆ ಕಲರಿಂಗ್ ಹಾಕೋದ್ರಿಂದ ಅಥವಾ ಡೈನ ಹಾಕೋದ್ರಿಂದ ನೀವು ಅಬ್ಸರ್ವ್ ಮಾಡಿರ್ಬೋದು, ಮುಖದಲ್ಲೆಲ್ಲ ತುಂಬಾ ಬಂಗಾಗೋದು, ಅಲ್ಲಲ್ಲೇ ಕಪ್ಪಾಗೋದು ಅಥವಾ ಮೊಡವೆಗಳು ಸ್ಟಾರ್ಟ್ ಆಗೋದು, ಅಲ್ಲಲ್ಲೇ ಗುಳ್ಳೆಗಳ ಥರ ಆಗೋದು, ಈ ರೀತಿ ಎಲ್ಲ ಆಗುತ್ತೆ. ಮುಖದಲ್ಲಿ ಎಷ್ಟೊಂದು ಡ್ಯಾಮೇಜ್ ಥರ ಆಗೋಗ್ಬಿಡುತ್ತೆ ಅಲ್ವಾ. ಇದೆಲ್ಲ ನಿಮಗೂ ಕೂಡ ಅನುಭವ ಆಗಿರುತ್ತೆ. ಆದರೆ ನಿಮಗೆ ನಾವು ಹಾಕೊಳ್ಳೋ ಡೈಯಿಂದ ಅಥವಾ ಕಲರಿಂಗಿಂದ ಅಂತ ಗೊತ್ತೇ ಆಗೋದಿಲ್ಲ. ನೈಟೇ ನಾನು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಇಟ್ಕೊಳ್ತೀನಿ, ಪೇಸ್ಟ್ ಥರ. ಈ ರೀತಿ ಯಾವುದೇ ಆಗಲಿ ನ್ಯಾಚುರಲ್ ಮೆಹಂದಿ ಪೌಡರ್ನ ತೊಗೊಂಡು ನೈಟೇ ಕಲಸಿಟ್ಟು ಬೆಳಗ್ಗೆ ಎದ್ದು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಹಾಗೂ ಕಲರು ಕೂಡ ತುಂಬಾ ಚೆನ್ನಾಗೂ ಬರುತ್ತೆ. ಈ ಮೆಹಂದಿ ಪುಡಿಗಳಲ್ಲೂ ತುಂಬಾ ಕಲಬೆರಕೆ ಕೂಡ ಇರುತ್ತವೆ. ಒಂದು ಮೆಹಂದಿ ಪುಡಿಗಳು ಹಾಕಿದ ತಕ್ಷಣವೇ ತುಂಬಾ ಮೆರೂನಾಗಿ ಕಲರ್ ಬಂದುಬಿಡುತ್ತೆ ಅಲ್ವಾ. ಅಂಥ ಮೆಹಂದಿಗಳನ್ನ ಬಳಸೋದಕ್ಕೆ ಹೋಗಬೇಡಿ, ಅದರಲ್ಲಿ ಕಲರಿಂಗ್ಗಳನ್ನ ಹಾಕಿರ್ತಾರೆ. ಆದ್ದರಿಂದ ಮೆಹಂದಿ ಪುಡಿನ ತೊಗೊಂಬಂದು ಕಲಸುವಾಗ ಕೈಯಿಗೆ ಈ ಮೆಹಂದಿ ಸೊಪ್ಪನ್ನ ರುಬ್ಬಿ ಪೇಸ್ಟ್ ಏನಾದರೂ ಮುಟ್ಟಿದಾಗ ಯಾವ ರೀತಿ ನ್ಯಾಚುರಲಾಗಿ ಕಲರ್ ಬರುತ್ತೋ ಆ ರೀತಿ ನಿಧಾನವಾಗಿ ಕೈಗೆ ಹತ್ತಿದ್ರೆ ಆದಷ್ಟು ಅದು ನ್ಯಾಚುರಲ್ ಆಗಿದೆ ಅಂತಲೇ ಅರ್ಥ ಅಲ್ವಾ. ಒಂದು ಪುಡಿಗಳು ಏನಾಗುತ್ತೆ ಅಂದರೆ ಕಲಸುವಾಗಲೇ ನಮ್ಮ ಕೈ ತುಂಬಾ ಮೆರೂನ್ ಆಗೋದು ಆ ರೀತಿ ಕಾಣಿಸ್ಕೊಂಡ್ಬಿಡುತ್ತೆ ಅಲ್ವಾ. ಅಂಥ ಮೆಹಂದಿ ಪುಡಿಗಳಿಗೆ ಕಲರನ್ನ ಬಳಸಿರ್ತಾರೆ. ಕೂದಲನ್ನ ನಾನು ಪೂರ್ತಿ ಒಂದು ಸೈಡಿಗೆ ಬಾಚಿಕೊಂಡು ಮತ್ತೆ ಒಂದು ಸೈಡಿಂದ ಬಾಚಣಿಗೆಯಿಂದ ಈ ರೀತಿ ಸ್ವಲ್ಪನೇ ಕೂದಲನ್ನ ಎಳ್ಕೊಳ್ತಾ ಮೆಹಂದಿನ ಹಚ್ಕೊಳ್ತಾ ಹೋಗ್ತೀನಿ. ನನಗೆ ಮೆಹಂದಿ ಕೈಗೆ ಹಾಕೊಳ್ಳೋದಕ್ಕೆ ಇಷ್ಟ, ಆದರೆ ಒಂದೇ ಸಮ ಕೈ ಕಲರ್ ಆದರೆ ಅದು ಒಂಥರ ಕಾಣಿಸುತ್ತೆ. ಒಂದು ವಾರ ಕಳೆದ ನಂತರ, ಒಂದು ವಾರದ ತನಕ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ನಾನು ಅದಕ್ಕೆ ಗ್ಲೌಸನ್ನ ಬಳಸ್ತಾ ಇದ್ದೀನಿ. ಈ ರೀತಿ ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪುಡಿನ ತಲೆಗೆ ಹಾಕೋದ್ರಿಂದ ತಲೆಗೂ ಕೂಡ ತುಂಬಾ ತಂಪು ಅಲ್ವಾ. ನೆರೆ ಕೂದಲು ಯಾರಿಗೆ ತಾನೇ ಇರೋದಿಲ್ಲ ಹೇಳಿ. ಈಗಂತೂ ಚಿಕ್ಕ ವಯಸ್ಸಿಗೆ ನೆರೆ ಕೂದಲು ಕಾಣಿಸುತ್ತೆ ಅಲ್ವಾ. ನನಗೆ ಮೊದಲೆಲ್ಲ ಇರಲಿಲ್ಲ. ನನಗಿವಾಗ 32 ವರ್ಷ. ಇತ್ತೀಚೆಗೆ ಒಂದು ವರ್ಷದಿಂದ ನೆತ್ತಿಯಲ್ಲಿ ಸ್ವಲ್ಪನೇ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ಅದೇನಾಗುತ್ತೆ ಅಂದರೆ ನಾವೇನಾದರೂ ಕ್ರಾಪ್ ತೆಗೆದಾಗ ಕರೆಕ್ಟಾಗಿ ಅಲ್ಲೇ ಎದ್ದು ಕಾಣಿಸ್ತಾ ಇರುತ್ತೆ. ಯಾರಿಗೇ ಆಗಲಿ ವಯಸ್ಸಿಗೆ ಮುಂಚೆ ನೆರೆ ಕೂದಲು ಕಾಣಿಸಿದ್ರೆ ಒಂಥರ ಅನ್ನಿಸ್ತಾ ಇರುತ್ತೆ ಅಲ್ವಾ. ಅದರಿಂದ ಕಲರಿಂಗ್ನ ಯಾವತ್ತೇ ಕೂಡ ಹಾಕ್ಕೊಳ್ಬೇಡಿ. ಈ ರೀತಿ ಮೆಹಂದಿ ಪುಡಿನೇ ಹಾಕ್ಕೊಳ್ಳಿ. ಅದರಿಂದ ನಿಮ್ಮ ಮುಖ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದ್ದಂಗೆ ಇರುತ್ತೆ. ಕಲರಿಂಗು ಅಥವಾ ಡೈನ ಹಾಕೋದ್ರಿಂದ ಮುಖ ತುಂಬಾ ಹಾಳಾಗುತ್ತೆ. ನ್ಯಾಚುರಲ್ಲು ಕಲರಿಂಗು ಅಂತ ಹೇಳ್ತಾರೆ. ನ್ಯಾಚುರಲ್ ಕಲರಿಂಗ್ನ ಎಲ್ಲಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಹೇಳಿ. ನಾವು ಸೊಪ್ಪುಗಳನ್ನ ರುಬ್ಬಿದಾಗ ಬರದೇ ಇರೋ ಕಲರು ಈ ರೀತಿ ಕಲರಿಂಗು ಅಥವಾ ಹೇರ್ ಡೈಗಳಲ್ಲಿ ಬರುತ್ತಾ ಹೇಳಿ. ನಾವು ಹೆಣ್ಮಕ್ಳು ಕೂದಲು ಚೆನ್ನಾಗಿರಬೇಕು, ಮುಖ ಚೆನ್ನಾಗಿರಬೇಕು, ಕಣ್ಣು ಮೂಗು ಬಾಯಿ ಕೈ ಎಲ್ಲದ್ರ ಬಗ್ಗೆನೂ ಚಿಂತೆ ಮಾಡ್ತಾ ಇರ್ತೀವಿ ಅಲ್ವಾ. ಸ್ವಲ್ಪನೇ ಕೂದಲನ್ನ ತೆಕ್ಕೊಳ್ತಾ ಈ ರೀತಿ ಪೂರ್ತಿ ಮೆಹಂದಿನ ಹಚ್ಕೊಂಡಿದ್ದಾಗಿದೆ. ಒಂದು ಕ್ಲಿಪ್ಪನ್ನು ಹಾಕಿ ಬಿಡ್ತೀನಿ. 1-2 ಗಂಟೆಗಳ ಕಾಲ ಚೆನ್ನಾಗಿ ಒಣಗಿಸ್ಕೊಂಡ ನಂತರ ನಾನು ತಲೆ ಸ್ನಾನನ ಮಾಡ್ತೀನಿ. ಮೆಹಂದಿನ ಹಾಕಿದ ನಂತರ ಅಲ್ಲಲ್ಲೇ ಮೆಹಂದಿ ಆಗಿರುತ್ತೆ.
ಒಂದು ಟವಲನ್ನು ಒದ್ದೆ ಮಾಡಿಕೊಂಡು ಮುಖನ ಚೆನ್ನಾಗಿ ಈ ರೀತಿ ಒರೆಸ್ಕೊಳ್ಳೋಣ. ಇಲ್ಲಾಂದರೆ ಅಲ್ಲಲ್ಲೇ ಕಲರ್ ಆಗುತ್ತೆ ಅಲ್ವಾ ಮುಖ ಎಲ್ಲ. ಶ್ಯಾಂಪು ಅಥವಾ ಯಾವುದೇ ರೀತಿಯಾದ ಹೇರ್ ವಾಶನ್ನ ಬಳಸದೆ ಬರೀ ನೀರಿಂದನೇ ಮೊದಲನೇ ದಿವಸ ಕೂದಲನ್ನ ತೊಳ್ಕೊಳ್ಬೇಕಾಗುತ್ತೆ. ಮೊದಲನೇ ದಿನ ಮೆಹಂದಿ ಹಾಕ್ಕೊಂಡು ತಲೆ ಸ್ನಾನನ ಮಾಡಿದಾಗ ಕೂದಲು ತುಂಬಾ ಒರಟಾಗಿರುತ್ತೆ ಅಲ್ವಾ. ಕೂದಲು ಚೆನ್ನಾಗಿ ಒಣಗಿದ ನಂತರ ಅಥವಾ ರಾತ್ರಿ ಹೊತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚಿ ಮರುದಿನ ಶ್ಯಾಂಪು ಅಥವಾ ಹೇರ್ ವಾಶಿಂದ ಕೂದಲನ್ನ ತೊಳೆದ್ರೆ ಎಷ್ಟು ಮೃದುವಾಗಿರುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ, ಅಷ್ಟು ಚೆನ್ನಾಗಾಗಿರುತ್ತೆ. ನನಗೂ ಕೂಡ ನೆತ್ತಿಯಲ್ಲಿ ಮಾತ್ರ ನೆರೆ ಕೂದಲಿರೋದು. ಈ ರೀತಿ ನ್ಯಾಚುರಲ್ಲಾಗಿ ಮೆಹಂದಿನ ಹಾಕಿದಾಗ ಕೂದಲು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ನಮ್ಮ ದೇಹದ ಬಗ್ಗೆ ಯೋಚನೆ ಮಾಡ್ತೀವಿ ಅಂದಾಗ ಮುಖಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಅಲ್ವಾ. ಈ ರೀತಿ ಪೌಡರ್ಗಿಂತಲೂ ನಿಮಗೇನಾದರೂ ಮೆಹಂದಿ ಸೊಪ್ಪು ಸಿಗ್ತಾಯಿದ್ರೆ ಆ ಮೆಹಂದಿ ಸೊಪ್ಪಿಗೆ ಸ್ವಲ್ಪ ಮೆಂತ್ಯ, ದಾಸವಾಳ, ನೆಲ್ಲಿಕಾಯಿ, ಭೃಂಗರಾಜ, ಕರಿಬೇವಿನ ಸೊಪ್ಪು, ವೀಳ್ಯದೆಲೆನ ಹಾಕಿ ಚೆನ್ನಾಗಿ ರುಬ್ಬಿ ಒಂದು ರಾತ್ರಿ ಇಟ್ಟು ನಂತರ ಮರುದಿನ ಹಾಕೊಳ್ಳೋದ್ರಿಂದ ಇದೇ ರೀತಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನನಗೆ ಮೆಹಂದಿ ಸೊಪ್ಪು ಸಿಕ್ಕರೆ ಅದೇ ರೀತಿ ಮಾಡ್ತೀನಿ. ಮೆಹಂದಿ ಸೊಪ್ಪು ಸಿಗದೇ ಇರೋ ಕಾರಣ ನಾನು ಬಂಜಾರಾಸ್ ಮೆಹಂದಿ ಪುಡಿನ ಬಳಸ್ತೀನಿ. ಅದರಲ್ಲೂ ಕೂಡ ದಾಸವಾಳ, ಮೆಂತ್ಯ, ಕರಿಬೇವಿನ ಸೊಪ್ಪು ಈ ರೀತಿ ಎಲ್ಲದನ್ನು ಕೂಡ ಮಿಕ್ಸ್ ಆಗಿರುತ್ತೆ. ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.